ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 9ನೇ ಬಾರಿಗೆ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಸಹಜವಾಗಿಯೇ ಕರಾವಳಿ ಜನರಿಂದ ಬಹಳಷ್ಟು ನಿರೀಕ್ಷೆಗಳಿವೆ. ಹೆಜಮಾಡಿ ಬಂದರು ಅಭಿವೃದ್ಧಿ, ಮಲ್ಪೆ ಬಂದರು ಅಭಿವೃದ್ಧಿ, ರಾಷ್ಟ್ರೀಯ ಹೆದ್ದಾರಿ 66ರ ಅಂಬಲಪಾಡಿ ಜಂಕ್ಷನ್ ಫ್ಲೈಓವರ್ ಕಾಮಗಾರಿ ಮತ್ತು ಕಟಪಾಡಿ ಜಂಕ್ಷನ್ ಅಂಡರ್ ಪಾಸ್ ಕಾಮಗಾರಿಗೆ ಹೆಚ್ಚಿನ ಅನುದಾನ ಒದಗಿಸಬೇಕೆಂಬುದು ಕರಾವಳಿಗರ ಪ್ರಮುಖ ಬೇಡಿಕೆಯಾಗಿದೆ. ಮಂಡನೆಯಾಗುವ ಕೇಂದ್ರ ಬಜೆಟ್ನಲ್ಲಿ ಹೆಜಮಾಡಿ ಬಂದರಿಗೆ ಇನ್ನಷ್ಟು ಅನುದಾನ ಒದಗಿಸಿ ಮಾದರಿ ಬಂದರು ಅನ್ನಾಗಿ ನಿರ್ಮಾಣ ಮಾಡಬೇಕು. ಮಲ್ಪೆ ಬಂದರಿನಲ್ಲಿ ನಡೆಯುತ್ತಿರುವ 3ನೇ ಹಂತದ ಕಾಮಗಾರಿಗೂ ಹೆಚ್ಚಿನ ಅನುದಾನವನ್ನ ಕೇಂದ್ರ ಬಜೆಟ್ನಲ್ಲಿ ಒದಗಿಸಿಕೊಡಬೇಕು. ಹಾಗೆಯೇ ಉಡುಪಿ ಬೆಂಗಳೂರು ಮಾರ್ಗದಲ್ಲಿ ಹೆಚ್ಚುವರಿಯಾಗಿ 2 ರೈಲುಗಳನ್ನು ಓಡಿಸಬೇಕು. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಡೆಯುತ್ತಿರುವ ಅಂಡರ್ ಪಾಸ್ ಫ್ಲೈಓವರ್ ಕಾಮಗಾರಿಯನ್ನ ತ್ವರಿತಗತಿಯಲ್ಲಿ ನಡೆಸಲು ಹೆಚ್ಚಿನ ಅನುದಾನ ನೀಡಬೇಕು ಎಂದು ಕಾಂಗ್ರೆಸ್ ಮುಖಂಡ ಸುನಿಲ್ ಬಂಗೇರ ಆಗ್ರಹಪಡಿಸಿದ್ದಾರೆ. ಕೇಂದ್ರದ ಬಜೆಟ್ ಮಂಡಿಸುತ್ತಿದ್ದಾರೆ. ನಮ್ಮ ಒಂದು ಕರಾವಳಿ ಭಾಗದವರ ಒಂದು ನಿರೀಕ್ಷೆ ಇದೆ. ಹೆಜಮಾಡಿಯಲ್ಲಿ ಆಗಿರತಕ್ಕಂತಹ ಈಗ ಕೆಲಸ ನಡೆಯತಕ್ಕಂತಹ ಒಂದು ಬಂದರು ಇದೆ. ಅದು ಉತ್ತಮ ರೀತಿಯಲ್ಲಿ ಅದಕ್ಕೆ ಇನ್ನಷ್ಟು ಅನುದಾನವನ್ನು ಒದಗಿಸಿಕೊಂಡು ಉತ್ತಮ ರೀತಿಯಲ್ಲಿ ಒಂದು ಮಾದರಿ ಬಂದರನ್ನಾಗಿ ಮಾಡಿಸಬೇಕಂತೇಳಿ ನಮ್ಮ ನಿರೀಕ್ಷೆ ಇದೆ. ಅದೇ ರೀತಿ ನಮ್ಮ ದೇಶದಲ್ಲೇ 2ನೇ ಸ್ಥಾನ ಇರತಕ್ಕಂತಹ ಬಂದರು ಮಲ್ಪೆ ಬಂದರು, ಅಲ್ಲಿ ಕೂಡ ಉತ್ತಮ ರೀತಿಯಲ್ಲಿ ಇನ್ನೂ ಕೂಡ ಒಂದು 2ನೇ ಹಂತದ ಕಾಮಗಾರಿ ನಡೆದಿದೆ. ಇನ್ನು 3ನೇ ಹಂತದ ಕಾಮಗಾರಿಗೆ ಆದಷ್ಟು ಒಂದು ನಾಳಿನ ಬಜೆಟಲ್ಲಿ ಅನುದಾನವನ್ನು ಒದಗಿಸಿಕೊಡಬೇಕಾಗಿ ನಮ್ಮ ನಿರೀಕ್ಷೆ ಇದೆ. ಅದೇ ರೀತಿ ನಮಗೆ ಈ ರೈಲ್ವೆ ಸಂಪರ್ಕ ಬಹಳಷ್ಟು ನಾವು ಉಡುಪಿ ಮಂಗಳೂರಿನವರು ರೈಲ್ವೆ ಸಂಪರ್ಕದಲ್ಲಿ ಬಹಳಷ್ಟು ಒಂದು ಹಿಂದೆ ಇದ್ದೇವೆ. ನಮಗೆ ಬೆಂಗಳೂರಿಗೆ ಇರತಕ್ಕಂತಹ ಒಂದು ರೈಲ್ವೆ ಸಂಪರ್ಕವನ್ನು ಇನ್ನಷ್ಟು ಉತ್ತಮ ರೀತಿಗೊಳಿಸಬೇಕು. ಇನ್ನೊಂದು ಬೆಂಗಳೂರಿಗೆ ಒಂದು ದಿವಸಕ್ಕೆ ಒಂದು 2 ರೈಲು ಮಾರ್ಗ ರಚಿಸಿ 2 ರೈಲು ಉಡುಪಿಯಿಂದ ಬೆಂಗಳೂರಿಗೆ ಬಿಡುವಂತಹ ಒಂದು ಕಾರ್ಯವಾಗಬೇಕೆಂದು ನಮ್ಮ ಒಂದು ಬೇಡಿಕೆ ಇದೆ. ನಮ್ಮ ನಿರೀಕ್ಷೆಯೂ ಇದೆ. ನಾಳೆ NH ಮತ್ತು ರಾಷ್ಟ್ರೀಯ ಹೆದ್ದಾರಿ ಭಾಗ ಈಗ ಕೆಲವೊಂದು ಕಡೆ ನಮ್ಮ NH 66 ಈ ಭಾಗದಲ್ಲಿ ಕೆಲವೊಂದು ಕಡೆ ಅಂಡರ್ ಪಾಸ್ ಆಗಲಿಕ್ಕಿದೆ, ಫ್ಲೈಓವರ್ ಆಗಲಿಕ್ಕಿದೆ. ಈಗ ಅಷ್ಟೇ ನಮ್ಮ ಕಟಪಾಡಿಯ ಅಂಡರ್ ಪಾಸನ್ನು ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದಾರೆ.